ಆತ್ಮೀಯ ಸಾಯಶ್ರುತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸನಾಂ ಸಂವತ್ಸರ ಉತ್ತರಾಯಣ ಶಿಷ್ಯ ಋತು ಪಾಲ್ಗುಣ ಬಹಳ ಪಾಡ್ಯಮಿ ಬುಧವಾರ. ದಿನಾಂಕ ಬಂದು 4/3/2026. ವಾರ ಬಂದು ಬುಧವಾರ. ತಿಥಿ ಬಂದು ಈ ದಿನ ಪ್ರತಿಪದ್ ಪಾಡ್ಯಮಿ ಆಗಿರ್ತಕ್ಕಂಥದ್ದು ಹಗಲು 4:26 ನಕ್ಷತ್ರ ಬಂದು ಪೂರ್ವ ಪುಳ್ಳಿ ನಕ್ಷತ್ರ. ಬೆಳಿಗ್ಗೆ 7:25 ಮುಕ್ತಾಯ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯೋಗ ಬಂದು ಧೃತಿ, ಕರ್ಣ ಬಂದು ಕೌಲವ. ಇನ್ನು ರಾಹುಕಾಲ ಎಲ್ರಿಗೂ ತಿಳಿದಂಗೆ 12ರಿಂದ 1:30, ಗುಳಿಕ ಕಾಲ 10:30ರಿಂದ 12, ಅರ್ಧ ಪ್ರಹರಿ 6ರಿಂದ 7:30, ಯಮಗಂಟ 7:30ರಿಂದ 9 ಆಗಿರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ದೇಹಾಲಸ್ಯ ಆಗ್ತಕ್ಕಂಥದ್ದು, ವೃಥಾ ತಿರುಗಾಟ. ಆದರೂ ಸಹ ಕುಟುಂಬದಲ್ಲಿ ನೆಮ್ಮದಿ ಇರತಕ್ಕಂಥದ್ದು. ರೈತರಿಗೆ ಹಾಗೂ ರೈತ ಕಾರ್ಮಿಕರಿಗೆ ಮಿಶ್ರ ಫಲ ಇರತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ. ನೀವು ಗುರುನಾಮಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಹಣಕಾಸು ಹೂಡಿಕೆಯಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ದಿನ. ರೈತರಿಗೆ, ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ, ರೇಷ್ಮೆ ಕೃಷಿಕರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಏನಾಗಿರ್ತಕ್ಕಂಥ. ಆದ್ಮೇಲೆ ಯಾರು ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರ್ತಾರೆ ಅವರಿಗೆ ಈ ದಿನ ಉತ್ತಮವಾದ ದಿನ. ನೀವು ಶ್ರೀಮನ್ನಾರಾಯಣ ಸ್ಮರಣೆಯನ್ನು ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ತೊಡಗಿರುವ ಕೆಲಸಗಳಲ್ಲಿ ಅನಿರೀಕ್ಷಿತ ಪ್ರಗತಿ, ಗೊಂದಲಗಳ ನಿವಾರಣೆ, ರಸವಸ್ತುಗಳಾಗಿರ್ತಕ್ಕಂಥ ಹುಣಸೆ ಹಣ್ಣು, ಬೆಲ್ಲದ ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋವಿಂದನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯನಿಧಾನ ಏನಾದರೂ ಕೆಲಸ ಮಾಡಿದ್ರೆ ಮಂದಚೇಷ್ಟೆ ಇವತ್ತು ನಿಮಗೆ. ಗುರುವಿನ ಎದೆಯಿಂದ ಹಣಕಾಸು ಸುಸ್ಥಿತಿ, ಹಣಕಾಸಿಗೆ ಏನು ತೊಂದರೆ ಇರೋದಿಲ್ಲ. ಈ ಕಲೆಗಾರರಿಗೆ, ಈ ಸಂಗೀತಗಾರರಿಗೆ ಮತ್ತು ನಾಟ್ಯಗಾರರಿಗೆ ಇವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಈ ಹುರಳಿ, ಅಲಸಂದೆ, ತೊಗರಿ, ಅವರೆ ಇಂತಹ ಧಾನ್ಯಗಳನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಈ ಬುಕ್ಸ್ ಮಾರ್ತಕ್ಕಂಥವ್ರು, ಪೆನ್ಸ್ ಮಾರ್ತಕ್ಕಂಥವ್ರು, ಸ್ಟೇಷನರಿ ಅಂಗಡಿಗಳಲ್ಲಿ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ನೀವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಂತೇಳಿ ಗುರು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಮಿಶ್ರ ಫಲಗಳು, ಆದಾಯದಲ್ಲಿ ಕೊರತೆ, ಕುಟುಂಬದಲ್ಲಿ ಸೌಖ್ಯ, ತರಕಾರಿ ಬೆಳೆಗಾರರಿಗೆ, ಹೂವಿನ ಬೆಳೆಗಾರರಿಗೆ ಅಲ್ಪ ಫಲ ಇರ್ತಕ್ಕಂಥದ್ದು. ಈ ಡ್ರೈ ಫ್ರೂಟ್ಸು, ಸಾಂಬಾರು ದಿನಸು ಮಾರ್ತಕ್ಕಂಥ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ. ನೀವು ನವಗ್ರಹ ಪೂಜೆಯನ್ನು ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಹಣಕಾಸಿನ ಕೊರತೆ, ಆದರೂ ಸಹ ನೆಮ್ಮದಿಯಾಗಿರ್ತಕ್ಕಂಥದ್ದು. ಹುಣಸೆ ಹಣ್ಣು ಬೆಳೆದಿರ್ತಕ್ಕಂಥ ರೈತರಿಗೆ ಇವತ್ತು ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ಈ ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥವ್ರು, ಹೋಮ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವೆಲ್ಲ ಗೋಪೂಜೆಯನ್ನು ಮಾಡಿ. ಯಾರೋ ಕನ್ಯಾ ರಾಶಿಯವರು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ತುಲಾರಾಶಿಗೆ ಬಂದಾಗ ಕಾರ್ಯ ವಿಘ್ನ, ಧನ ಲಾಭ, ಮಂದಚೇಷ್ಟೆ. ಯಾವ್ದಾದ್ರು ಕೆಲಸ ಮಾಡೋಕ್ಕೆ ಹೋದರೆ ನಿಧಾನ ಆಗ್ತಕ್ಕಂಥದ್ದು. ಬಂಧು ಮಿತ್ರರ ಆಗಮನ, ಭತ್ತ ಕಬ್ಬು ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶಿ ಇರ್ತಕ್ಕಂಥದ್ದು. ಕೃಷಿ ಸಲಕರಣೆಗಳು ಯಾರು ಮಾಡ್ತಾರೆ, ರಸಗೊಬ್ಬರಗಳು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ಅನುಕೂಲಕರವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗಣಪತಿಯನ್ನು, ಮಹಾಗಣಪತಿಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಶುಭ. ಈ ಶಿಕ್ಷಕರು, ವೈದ್ಯವೃತ್ತಿ ಮಾಡ್ತಕ್ಕಂಥವ್ರು, ವೈದ್ಯರಿಗೆ ಸಹಾಯ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ತಂಬಾಕು, ಶುಂಠಿ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಶ್ರೀ ಲಕ್ಷ್ಮೀ ಜನಾರ್ದನನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದು ಧನುಸು ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ,
ಕ್ಷೇತ್ರಗಳಿಗೆ ಹೋಗಬೇಕು ಅಂತಕ್ಕಂತಹ ಒಂದು ಪ್ಲಾನ್ ಮಾಡಿಕೊಡ್ತಕ್ಕಂಥದ್ದು. ಮನೆಯಲ್ಲಿ ನೆಮ್ಮದಿ. ಕುರಿ ಮೇಕೆ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕಾರ್ಯವಿಘ್ನ, ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ವ್ಯಾಪಾರಿಗಳಲ್ಲಿ ಒಳ್ಳೆಯ ಅನುಕೂಲವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. ರೇಷ್ಮೆ ಬೆಳೆಗಾರರು, ಅಣಬೆ ಬೆಳೆಗಾರರಿಗೆ ಬಹಳ ಒಳ್ಳೆಯ ದಿನ. ಈ ಹಾರ್ಡ್ವೇರ್ಗಳು, ಎಲೆಕ್ಟ್ರಿಕಲ್ಸು ಇರ್ತಕ್ಕಂಥ ಅಂಗಡಿಗಳಿಗೆ ಬಹಳ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಎಲ್ಲ ಕಾರ್ಯಗಳಲ್ಲಿ ಇವತ್ತು ಹಿನ್ನಡೆ ಆಗ್ತಕ್ಕಂಥದ್ದು. ಈ ದಿನದ ವಿಶೇಷ ನಿಮಗೆ ಅಲ್ಪ ಲಾಭ, ವೃಥ ತಿರುಗಾಟ. ಈ ಜಾನುವಾರು ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆ ರೈತರಿಗೆ ಲಾಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಹಾಲಿನ ಉತ್ಪನ್ನ ಯಾರು ಮಾರಾಟ ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀನಿವಾಸನ ನಾಮಸ್ಮರಣೆ ಮಾಡಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ಏನು ನಿಮಗೆ ನಡೀತಾ ಇದೆ ಈ ದಿನಗಳಲ್ಲಿ, ಅದು ನಿವಾರಣೆ ಆಗ್ತಕ್ಕಂಥದ್ದು. ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ. ಈ ತರಕಾರಿ, ಹೂವು, ಹಣ್ಣು ಯಾರು ಬೆಳೀತಾರೆ ಆ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು, ಸಿಮೆಂಟು, ಕಬ್ಬಿಣ, ಈಟಿಗೆ, ಗ್ರಾನೈಟು, ಇಂಥ ವ್ಯಾಪಾರಸ್ಥರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಗ್ರಾಮ ದೇವತೆ ಯಾವುದಿದ್ದರೆ ಅದನ್ನು ಧ್ಯಾನ ಮಾಡಿ. ಸಾಧ್ಯವಾದರೆ ನಿಮ್ಮ ಗ್ರಾಮ ದೇವತೆಗೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಬನ್ನಿ, ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ 12 ರಾಶಿಗಳವರ ನಿತ್ಯ ಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೇ, ಆ ಒಬ್ಬ ಮಹಾವಿಷ್ಣುವಿನ ಹೃದಯದಿಂದ ನಿಮ್ಮ ಕಾರ್ಯಗಳೆಲ್ಲವೂ ಸುಮೂಲವಾಗಿ ನಡೆಯಲಿ ಅಂತ ಮಹಾವಿಷ್ಣುವಿನಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆತ್ಮರೇ, ನಮ್ಮ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ವಿಷಯಗಳು ಶೇರ್ ಮಾಡಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಜೈ ಶ್ರೀರಾಮ್.